ಮಾರ್ಕ್ ವರ್ಸಸ್ ಡೆವಿಲ್ ಯುದ್ಧ ರಾಜಕೀಯ ಆಯಿತು. ಇದೀಗ ಸಿನಿಮಾ ರಂಗದಲ್ಲಿಯೂ ಕೂಡ ರಾಜಕೀಯ ಪ್ರವೇಶಿಸಿಬಿಟ್ಟಿದೆ. ಟಾಕ್ ವಾರ್ ಆರಂಭ ಆಗಿಬಿಟ್ಟಿದೆ. ಒಬ್ಬರೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸುದೀಪ್ ಮತ್ತು ದರ್ಶನ್ ಪತ್ನಿ ಮಧ್ಯೆ ಇದೀಗ ಟಾಕ್ ಫೈಟ್ ಆಗ್ತಾ ಇದೆಯಂತೆ. ಹೊರಗೆ ದೊಡ್ಡ ದೊಡ್ಡ ವಾರ ಆಗ್ತಾ ಇದೆ. ಅದು ಶಾಂತವಾಗಲಿ ಎಂದು ಕೇಳಿಕೊಳ್ತೇನೆ. ಹಿಂಗೆ ಹೇಳಿದ್ಯಾರು? ಹಾಸ್ಯ ನಟ ಸಾಧು ಕೋಕಿಲ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಹೊರಗಡೆ ದೊಡ್ಡ ದೊಡ್ಡ ವಾರ ಆಗ್ತಾ ಇದೆ, ಅದೆಲ್ಲ ಶಾಂತವಾಗಿ. ಹೀರೋಗಳ ಫ್ಯಾನ್ಸ್ ಕೂಡ ನನಗೆ ಅಭಿಮಾನಿಗಳು, ಇಬ್ಬರು ಹೀರೋಗಳ ಫ್ಯಾನ್ಸ್ ಕೂಡ ನನಗೆ ಅಭಿಮಾನಿಗಳು. ಪೈರಸಿ ನಿಲ್ಲಿಸಲು ಸಾಕಷ್ಟು ಪ್ರಯತ್ನವನ್ನ ನಡೀತಾ ಇವೆ, ಅದನ್ನು ಮಾಡೋಣ ನಾವು. ಸರ್ಕಾರದ ಮಟ್ಟದಲ್ಲಿ ಪೈರಸಿ ನಿಲ್ಲಿಸಲು ಎಲ್ಲಾ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಪೈರಸಿ ದೊಡ್ಡ ಪಿಡುಗು, ಅದನ್ನು ನಿಲ್ಲಿಸಲೇಬೇಕು ನಾವೆಲ್ಲರೂ ಒಟ್ಟು ಸೇರಿ ಕೈ ಜೋಡಿಸಿ. ಸುದೀಪ್ ಮತ್ತು ದರ್ಶನ್ ಪತ್ನಿ ಮಧ್ಯೆ ಟಾಕ್ ಫೈಟ್ ಏನಾಗ್ತಾ ಇದೆ ನೋಡಿ. ಇದರ ಕುರಿತಾಗಿ ಸಾಧು ಕೋಕಿಲ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ? ಹೊರಗಡೆ ದೊಡ್ಡ ದೊಡ್ಡ ಫೈಟ್ಗಳಾಗ್ತಾ ಇವೆ, ಅದೆಲ್ಲದೂ ಕೂಡ ಶಾಂತವಾಗಲಿ, ಶಾಂತಿಯ ರೀತಿಯಲ್ಲಿ ಜರುಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರಂತೆ. ಇನ್ನು ಸಾಧು ಕೋಕಿಲ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ? ಎಷ್ಟೋ ದೇಶಗಳು ಜನ ಹತ್ಕೊಂಡು ಉಳಿತಾ ಇದೆ, ಸಾಯ್ತಾ ಇದ್ದಾರೆ, ವಾರದಲ್ಲಿ ನಡೀತಾ ಇದೆ, ಹೊರಗಡೆ ನಡೀತಾ ಇದೆ. ಆ ಕಾಜಿಗೆ ಏನಾದ್ರು ಯೋಚನೆ ಮಾಡಿ ಅದೆಲ್ಲ ನಿಂತು ಶಾಂತಿಯಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋದು ಫಸ್ಟ್ ಆಗಲಿ ಅಂತ ನನ್ನ. ಹೊರಗಡೆ ಎಷ್ಟೋ ದೇಶಗಳು ಜನ ಹತ್ಕೊಂಡು ಉಳಿತಾ ಇದೆ, ಸಾಯ್ತಾ ಇದ್ದಾರೆ, ವಾರದಲ್ಲಿ ನಡೀತಾ ಇದೆ, ಹೊರಗಡೆ ನಡೀತಾ ಇದೆ. ಆ ಕಾಜಿಗೆ ಏನಾದ್ರು ಯೋಚನೆ ಮಾಡಿ ಅದೆಲ್ಲ ನಿಂತು ಶಾಂತಿಯಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋದು ಫಸ್ಟ್ ಆಗಲಿ ಅಂತ ನನ್ನ. ನಾನು ವಿಧಾನಸೌಧದಿಂದ ಹೊರಗಡೆ ಬಂದಿರೋದು ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವತಿಯಿಂದ, ವಾರ್ತಾ ಇಲಾಖೆ ವತಿಯಿಂದ ನಮ್ಮ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಎಷ್ಟನೇ ದಿನಕ್ಕೆ ನಡೆಯುತ್ತೆ, ಯಾವಾಗ ಶುರುವಾಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಅದ್ರ ಬಗ್ಗೆ ಹೇಳ್ಬಿಡ್ಲಾ ಅಥವಾ ಅದ್ರ ಬಗ್ಗೆ ತಗೊಂಡಿದ್ದಾರೆ? ನಮಸ್ಕಾರ. ಹೊರಗಡೆ ಎಷ್ಟೋ ದೇಶಗಳು ಜನ ಪೈರಸಿಗಳು ಇವಾಗಿಂದ ನಡೀತಾ ಇದೆಯಲ್ಲ, ಅದು ನಿಲ್ಸಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳು ನಡೀತಾ ಇದೆ, ನಿಲ್ಸಿದ್ದಾರೆ ಕೂಡ. ಅವು ಉಟ್ಕೊಂತಾನೆ ಇರ್ತವೆ. ಅದನ್ನ ವಾರ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲ್ಲ. ಪೈರಸಿನ ಹೆಂಗೆ ಸಾಲ್ವ್ ಮಾಡಬಹುದು ಅಂದರೆ ಕರೆಕ್ಟಾಗಿ ಒಳಗಡೆ ನಮ್ಮ ಸರ್ಕಾರದಿಂದಾಗಲಿ ಮುಖ್ಯ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಅದು ಬೇರೆ ಭಾಗ, ಸಿನಿಮಾದಿಂದ ಬೇರೆ ಭಾಗ. ಅದು ನಿಲ್ಲಲೇಬೇಕು. ಅದು ಯಾವ ಸಿನಿಮಾ, ಯಾವ ಹೀರೋದಾಗಲಿ ಯಾರ್ದು ಬಂದರೂ ಕೂಡ ಪೈರಸಿ ಅನ್ನೋದು ತುಂಬ ದೊಡ್ಡ ಪಿಡುಗು. ಇನ್ನಷ್ಟು ಅಪ್ಡೇಟ್ಸ್ಗಳು ಇದೇ ವಿಚಾರದ ಕುರಿತಾಗಿ ಲಭ್ಯವಾಗ್ತಾ ಇದೆ. ಕಿಚ್ಚ ಸುದೀಪ್ ಮತ್ತು ದರ್ಶನ್ ಪತ್ನಿ ಮಧ್ಯೆ ಟಾಕ್ ಫೈಟ್ ಆಗ್ತಾ ಇದೆಯಲ್ಲ, ಈ ವಿಚಾರದ ಕುರಿತಾಗಿ ನಿರ್ದೇಶಕ ತರುಣ್ ಸುಧೀರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ಆ ರೀತಿಯವರಲ್ಲ. ಓಕೆ, ನೈಸ್. ಕೆಲವೊಬ್ಬರಿಂದ ಮಾತ್ರ ದಿಕ್ಕು ತಪ್ಪಿಸುವ ಕೆಲಸವಾಗ್ತಾ ಇದೆ. ಸುದೀಪ್ ವೇದಿಕೆಯಲ್ಲಿ ಪೈರಸಿ ಬಗ್ಗೆ ಮಾತಾಡಿದ್ದಾರೆ, ಬೇರೆ ವಿಚಾರಗಳ ಬಗ್ಗೆ ಅಲ್ಲ. ಪೈರಸಿ ವಿರುದ್ಧ ಒಟ್ಟಾಗಿ ದೂರು ಕೊಟ್ರೆ ಪರಿಣಾಮ ಆಗುತ್ತೆ. ಸುದೀಪ್ ಬೇರೆ ದೃಷ್ಟಿಯಲ್ಲಿ ಹಾಗೆ ಮಾತಾಡಿರಬಹುದು ಅಂತ ಹೇಳಿದ್ದಾರೆ. ಇಬ್ಬರ ಹೇಳಿಕೆಗಳಿಗೂ ರಾಂಗ್ ಕನೆಕ್ಟ್ ಆಗಿರಬಹುದು. ಇವರ ಹೇಳಿಕೆಗಳ ಬಗ್ಗೆ ತಪ್ಪು ಕಲ್ಪನೆಯ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಯಾರು? ತರುಣ್ ಸುಧೀರ್, ನಿರ್ದೇಶಕ ತರುಣ್ ಸುಧೀರ್ ಮಾತಾಡಿದಾರಂತೆ. ನೋಡ್ಕೊಂಡು ಬನ್ನಿ. ಫಸ್ಟ್ ಆಫ್ ಆಲ್ ನಮಗೆ ಇದೇನೋ ಕರ್ನಾಟಕದಲ್ಲಿ ಆಗ್ತಾ ಇರೋದು ಒಂದು ಹೊಸ ಇಶ್ಯೂ ತರದು, ಅಥವಾ ಏನೋ ಸಿನಿಮಾ ನಮ್ಮ ಚಿತ್ರರಂಗದಲ್ಲಿ ಆಗ್ತಿರೋದು ಅಂತಲ್ಲ. ಇದು ಇಂಡಿಯನ್ ಲೆವೆಲ್ ಅಲ್ಲಿ ಎಲ್ಲಾ ಇಂಡಸ್ಟ್ರಿನಲ್ಲೂ ಇದೆ. ತೆಲುಗುಗೆ ಹೋದ್ರೆ ಇದಕ್ಕಿಂತ ವರ್ಸ್ಟ್ ಲೆವೆಲ್ ಅಲ್ಲಿ ಇದೆ, ತಮಿಳ್ಗೆ ಹೋದ್ರೆ ಇನ್ನ ಹಂಗಿದೆ. ಸೊ ಹಾಗಾಗಿ ಒಂದೇನು ಅಂತಂದ್ರೆ, ಈಗ ಕೆಲವು ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ತೀವಿ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಯಾರೇ ನೀವೇನ್ ಪೋಸ್ಟ್ ಹಾಕಿ ಮೇಡಮ್, 10ರಲ್ಲಿ 1 ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ಅವ್ರು ನಿಮ್ ಫ್ಯಾನ್ ಇನ್ನೊಂದು ಅಲ್ಲ. ಸೊ ಹಂಗೆ ಕೆಲವರ ತುಂಬಾ ಮಿನಿಮಲಿಸ್ಟಿಕ್ ಜನರದ್ದು ಆ ತರದ ಒಂದು ಮೈಂಡ್ ಸೆಟ್ ಇದೆ. ಅವ್ರು ಖಂಡಿತವಾಗ್ಲೂ ಯಾರ ಫ್ಯಾನ್ಸು ಅಲ್ಲ. ಅವ್ರು ಒಂಥರ ಇದರಿಂದ ಅವ್ರಿಗೊಂದು ವಿಕೃತ ಖುಷಿ ಇದೆ, ಈ ತರದ್ ಏನೋ ಮಾಡ್ಬೇಕು, ಈ ತರದೊಂದು ಪೋಸ್ಟ್ ಹಾಕ್ಬೇಕು. ಇವತ್ತೇನಾಗೋಯ್ತು, ಡಾಟಾ ಫ್ರೀ ಇದೆ ಅವನ ಹತ್ರ, ಆರಾಮಾಗಿ ಟೈಮ್ ಇದೆ, ಎರಡೂ ಇದೆ. ಸೊ ಹಾಗಾಗಿ ನೀವು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹಾಕಿ, ನೀವೊಂದು ಪೋಸ್ಟ್ ಹಾಕಿ, he just needs one situation to put something.
ಸೊ ಹಾಗಾಗಿ ಆ ಥರದೇನೋ ಒಂದು ರಬ್ಬಿಶ್ ನಡೀತಾ ಇರುತ್ತೆ ಹೊರತು ಇಟ್ ಈಸ್ ನಾಟ್ ಎನಿ ಜಿನಿಯನ್ ಫ್ಯಾನ್ಸ್. ನಾನು ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಾನು ಅಲ್ಲೂ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನಿ, ಅವ್ರ ಫ್ಯಾನ್ಗಳು ನಾನು ನೋಡ್ಕೊಂಡ್ ಬಂದಿದ್ದೀನಿ. ಇಟ್ ಈಸ್ ನಾಟ್ ಲೈಕ್ ದಟ್, ಸರಿನಾ? ಅವರು ಸಿನಿಮಾಗೆ ಸಪೋರ್ಟ್ ಮಾಡೋದು, ನಾನು ಇಂಟ್ರಾಕ್ಷನ್ ಮಾಡಿದ್ದೀನಿ ಸರ್. ನಾನು ಒಂದು ಫ್ಯಾನ್ಸ್ ಮೀಟ್ ಅಂತಾನೆ ಮಾಡಿದ್ದೀನಿ. ನಾನು ಅವ್ರೆಲ್ಲ ಹೆಂಗ್ ಇಂಟ್ರಾಕ್ಟ್ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ ಇಷ್ಟು ಪೂರ್ತಿ ಅವ್ರ ಕಾನ್ಸಂಟ್ರೇಷನ್ ಸಿನಿಮಾ ಹೆಂಗ್ ಚೆನ್ನಾಗಿ ಮಾಡ್ಬೇಕು, ಪಬ್ಲಿಸಿಟಿ ಹೆಂಗ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ ಎಲ್ಲ ಇರ್ತಾರೆ. ಈ ಕಡೆ ನಾನು ಸುದೀಪ್ ಸರ್ ಜೊತೆ ಅವಾಗೆಲ್ಲ ಕೆಲಸ ಮಾಡಿದ್ದೀನಿ, ಒಡನಾಟ ಇಟ್ಕೊಂಡಿದ್ದೀನಿ, ನಾನು ಅಲ್ಲೂ ನೋಡಿದ್ದೀನಿ. ಸೊ ಹಾಗಾಗಿ ಇದು ದರ್ಶನ್ ಸುದೀಪ್ ಸರ್ ಅಷ್ಟೇ ಅಲ್ಲ, ಯಾರೇ ಆಕ್ಟರ್ಸ್ ಆಗಿದ್ರು ಕೂಡ ನಾನು ಇಟ್ ಈಸ್ ನಾಟ್ ದೇರ್ ಫ್ಯಾನ್ಸ್. ನಿಮ್ಗೆ ಆ ಥರದೊಂದು ಏನು ಹೇಳ್ತಾರೆ, ಫಾಕ್ಸ್ ಇನ್ ಶೀಪ್ಸ್ ಡ್ರೆಸ್ ಅಂತ ಹೇಳ್ತಾರಲ್ಲ, ಹಂಗೆ ಆ ಥರದ್ದು ಯಾರೋ ಮಾಡ್ತಿರ್ತಾರೆ. ಅದು ಓವರ್ ದಿ ಇದು ಜಾಸ್ತಿ ಆಗಿ ಕಾಂಟ್ರವರ್ಸಿಸ್ ಕ್ರಿಯೇಟ್ ಆಗ್ತಾರೆ. ಅದೇ ಸರ್, ಇದು ಅಗೇನ್ ಸರ್ ಹಿಂಗಾಗತ್ತೆ ಅಂತಂದ್ರೆ ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ನಿಮಗೆ ನಾನೇನು ಹೇಳ್ತಿದ್ದೀನಿ ನಾನು ಅದಕ್ಕಷ್ಟೇ ರೆಸ್ಪಾನ್ಸಿಬಲ್, ನೀವೇನು ಅರ್ಥ ಮಾಡ್ಕೊಂತಿದ್ದೀರಾ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಐ ಆಮ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಐ ಟಾಕ್, ನಾಟ್ ಫಾರ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಂತ. ಹಾಗಾಗಿ ವಿಜಯ್ ಬಾಬಿ ಕೂಡ ಅವ್ರು ಬೇರೆ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿರ್ಬೋದು, ಸರಿನಾ? ಕೋ ಇನ್ಸಿಡೆನ್ಸ್ಲಿ ಹಿಂದಿನ ದಿವಸ ಅದಾಗಿರೋದಕ್ಕೂ ನೆಕ್ಸ್ಟ್ ದಿವಸ ಅವ್ರ ಈವೆಂಟ್ ಆಗಿರೋದಕ್ಕೂ ಹುಬ್ಳಿ ಈವೆಂಟ್ ಕೂಡ ಪ್ಲಾನ್ ಇರಲಿಲ್ಲ, ಅದು ಒಂದು ವಾರದಿಂದನೂ ಹೇಳ್ಕೊಂಡ್ ಬಂದಿದ್ದಾರೆ ನಡೆಯುತ್ತೆ ಅಲ್ಲಿ ಅಂತ. ಅಂಡ್ ಬಾಬಿದು ಥಿಯೇಟರ್ ಟೂರ್ ಕೂಡ ಅದನ್ನು ಪ್ಲಾನ್ ಆಗಿತ್ತು ಮುಂಚೆನೆ. ಸೊ ಎರಡು ಸಿಚುವೇಶನ್ ಹಿಂದೆ ಮುಂದೆ ಬಂದು ಬಹುಶಃ ಎರಡು ಸ್ಟೇಟ್ಮೆಂಟ್ ನ ರಾಂಗ್ ಕನೆಕ್ಟ್ ಕೂಡ ಆಗಿರ್ಬೋದು. ಅದು ಇಬ್ರು ನೀವು ಅದರಲ್ಲಿ ಸುದೀಪ್ ಸರ್ ಜಸ್ಟಿಫಿಕೇಶನ್ ಕೊಟ್ಟೇ ಬಿಟ್ರು, ನಾನು ಏನು ಕೇಳಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ಮೇ ಬಿ ಅವ್ರು ಕೂಡ ಅವ್ರದ್ದೊಂದು ಜಸ್ಟಿಫಿಕೇಶನ್ ಇರುತ್ತೆ. ಲೆಟ್ ಅಸ್ ನಾಟ್ ಮಿಸ್ಇಂಟರ್ಪ್ರೇಟ್ ಅಂತ ಹೇಳ್ತಾ ಇರೋದು. ಅದು ಮೇ ಬಿ ಈ ತರ ನಾವು ಇನ್ನೊಂಚೂರು ಸೆನ್ಸಿಬಲ್ ಆಗಿ ಮೀಡಿಯಾದವರೆಲ್ಲ ಸೇರ್ಕೊಂಡು ನಾವು ಹಿಂಗಲ್ಲ ಅಂತಂದ್ರೆ ಬಹುಶಃ ಅದು ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ ನಾನು. ಓಕೆ, ಇದು ಇಲ್ಲಿಗೆ ಮುಗಿತಾ ಇಲ್ಲ, ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಸ್ಟಾರ್ ವಾರ್ ಬಗ್ಗೆ ಮಾತಾಡಲು ನಾನು ಸಣ್ಣವನು ಹೇಳಿದಾರಂತೆ ಯಾರು? ಶಿವಮೊಗ್ಗದ ನಗರದಲ್ಲಿ ನಟ ಜೈದ್ ಖಾನ್, ಜಮೀರ್ ಅಹ್ಮದ್ ಅವರ ಮಗ ಜೈದ್ ಖಾನ್. ದೊಡ್ಡವರ ನಡುವೆ ಇವೆಲ್ಲ ನಡೀತಿರುತ್ತೆ. ನಾಯಕರ ಬಗ್ಗೆ ಸಹಜವಾಗಿ ಕ್ರೇಜ್ ಇದ್ದೇ ಇರುತ್ತದೆ. ಈ ಬಗ್ಗೆ ಮಾತಾಡೋಕೆ ನಾನು ಯಾರು? ನಾನು ತುಂಬಾ ಸಣ್ಣವನು. ಸಿಟ್ಟಿನಲ್ಲಿ ಯಾರಾದರೂ ಏನಾದರೂ ಹೇಳಬಹುದು. ಹಂಗಾರೆ ಸಿಟ್ಟಲ್ಲಿ ಹೇಳಿದ್ದು ಸತ್ಯ ಅಂತ ಆಯ್ತು. ಸ್ಯಾಂಡಲ್ವುಡ್ನಲ್ಲಿ ನಾವೆಲ್ಲರೂ ಒಂದೇ ಫ್ಯಾಮಿಲಿ ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಹಣ ಹಾಕಿ ಸಿನಿಮಾ ಮಾಡಿರ್ತಾರೆ. ಕೋಟಿಗಟ್ಟಲೆ ಹಣ ಹಾಕಿ ಸಿನಿಮಾ ಮಾಡೋ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಯಾಕಪ್ಪ ಕೊಡಬೇಕು? ಪೈರಸಿ ಮಾಡುವುದು ಅಪರಾಧವಾಗಿದ್ರು ಮಾಡ್ತಾರೆ, ಅದಕ್ಕೆ ಈ ರೀತಿ ಹೇಳಿಕೆ ಕೊಟ್ಟಿರಬಹುದು ಅಂತ ಹೇಳಿದಾರಂತೆ. ಜೈದ್ ಖಾನ್ ಏನ್ ಮಾತಾಡಿದ್ದಾರೆ ಕೇಳಿ. ಆಯ್ತು, ಕೋಪ ಬಂದ್ರೆ ಏನೋ ಒಂದೆರಡು ಮಾತು ಜೋಶನ್ ಏನೋ ಇದರಲ್ಲಿ ಫ್ರಸ್ಟ್ರೇಷನ್ ಹೇಳ್ಬಿಡ್ತೀವಿ, ಬಟ್ ಮನ್ಸಲ್ಲಿ ಏನಿರಲ್ಲ ಅಂತ ಅನ್ಕೊಂತೀವಿ. ಆಮೇಲೆ ದೊಡ್ಡವರು ಅವ್ರೇನೋ ಮಾಡ್ಕೊಂತಾರೆ, ನಾನ್ ಚಿಕ್ಕವನಿಗೆ ಕಡ್ಡಿಯಲ್ಲಾಡಿಸ್ಬೇಕು ಸರ್, ಅದಕ್ಕೆ ಸುಮ್ಮನೆ ಬಿಟ್ರೆ ಒಳ್ಳೆಯದು. ಇದೆ ಸರ್, ಅರ್ಥ ಇದೆ, ಇಲ್ಲ ಅಂತ ಇಲ್ಲ. ಬೇಜಾರಾಗತ್ತೆ, ಏನಕ್ಕಂದ್ರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡೋದು ಜನಗೋಸ್ಕರನೇ. ಕೆಲವರು ಅದನ್ನ ಪೈರಸಿ ಮಾಡ್ತಾರೆ, ನಮ್ಗೆ ತುಂಬಾ ಲಾಸ್ ಆಗತ್ತೆ. ಮಾಡೋರ್ನ ಮಾಡ್ಲಿ ಬಿಡಿ ಸರ್, ಅವ್ರ ಖುಷಿನ ಅವ್ರ ಹೊಟ್ಟೆ ಮಾಡ್ಲಿ ಬಿಡಿ, ಸಿಕ್ಕಾಕೊಂಡ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಖಂಡಿತ ಬೇಜಾರಾಗತ್ತೆ ಸರ್. ಈಗ ಮಾಡ್ಬೇಡಿ ಅಂತ ಏನ್ ನಿಲ್ಸ್ಬಿಡ್ತಾರ? ಅವ್ರು ಮಾಡೋದ್ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ, ನಾವು ತಡೆಯೋ ಪ್ರಯತ್ನ ಕಡಿತಾನೆ ಇರ್ತೀವಿ ಸರ್. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು, ನಮ್ಮ ಕನ್ನಡ ಭಾಷೆನ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೇಕು. ಬೇರೆ ಇಂಡಸ್ಟ್ರಿ ಇವತ್ತು ಏನ್ ನಮ್ನ ಟ್ರೋಲ್ ಮಾಡ್ತಿದಾರೋ, ನಮ್ನ ಕೆಳ ಹಾಕ್ತಿದಾರೋ, ಅವ್ರ ಬಾಯಿ